ನಮಸ್ಕಾರ. ಧಮನಿ ಕಿಚನ್ಗೆ ನಿಮ್ಗೆಲ್ರಿಗೂ ಇನ್ನೊಮ್ಮೆ ಆತ್ಮೀಯ ಸ್ವಾಗತ. ಸ್ಟ್ರಾಬೆರಿ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಗಂತೂ ತುಂಬಾನೇ ಇಷ್ಟ. ಬನ್ನಿ ಇವತ್ತು ಇದರಿಂದ ಒಂದು ಸ್ವೀಟ್ ರೆಸಿಪಿನ ಮಾಡೋಣ, ಹಲ್ವಾ ಮಾಡೋಣ. ಫಸ್ಟ್ ಇದನ್ನ ಕಟ್ ಮಾಡ್ಕೊಳ್ಳೋಣ. ಈ ಗ್ರೀನ್ ಲೀಫಿ ಪಾರ್ಟನ್ನೆಲ್ಲ ತೆಗೆದಾಕ್ಬೇಕು. ತೊಟ್ಟನ್ನ ಸ್ವಲ್ಪ ತೆಗೆದಾಕ್ತೀನಿ. ಇದನ್ನ ಇಷ್ಟಿಷ್ಟು ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ತುಂಬಾ ಚಿಕ್ಕದಾಗಿ ಕಟ್ ಮಾಡೋದೇನು ಬೇಡ. ನಾವು ಇದನ್ನ ಒಂದ್ಸಲ ಬ್ಲೆಂಡ್ ಮಾಡ್ಕೋತೀವಿ. ನಾವೀಗ 2 ಕಪ್ ಸ್ಟ್ರಾಬೆರಿ ತಗೊಂಡಿದ್ದೀವಿ. ಸೊ ಇದಕ್ಕೆ ಅರ್ಧ ಕಪ್ನಷ್ಟು ಕಾರ್ನ್ ಫ್ಲೋರ್ ತಗೋತೀನಿ. ಆಮೇಲೆ 1 ಕಪ್ನಷ್ಟು ಸಕ್ಕರೆ ತಗೋತೀನಿ. ಸ್ಟ್ರಾಬೆರಿ ಜಾಸ್ತಿ ಹುಳಿ ಇದ್ರೆ ಸಕ್ಕರೆ ಜಾಸ್ತಿ ಬೇಕಾಗ್ಬೋದು, ಆಮೇಲೆ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಇದನ್ನ ಪಲ್ಪ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೇನೆ ನಾನು ಕಾರ್ನ್ ಫ್ಲೋರ್ ಅನ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಜಸ್ಟ್ ಒಂದ್ಸಲ ಬ್ಲೆಂಡ್ ಮಾಡಿದ್ರೆ ಸಾಕು, ಅದು ಮಿಕ್ಸ್ ಆಗ್ಬೇಕು ಅಷ್ಟೇ. ನೋಡಿ ಇದಾಗಿದೆ. ಇವಾಗ ಫಸ್ಟ್ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಇದು ಜಸ್ಟ್ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು, ಇಷ್ಟು ಸಾಕು. ಇದು ಪಾಕ ಬರ್ಬೇಕಂತೇನಿಲ್ಲ, ಜಸ್ಟ್ ಸಕ್ಕರೆ ಎಲ್ಲ ಫುಲ್ ಮೆಲ್ಟ್ ಆದ್ರೆ ಸಾಕು. ನೋಡಿ ಇವಾಗ ಶುಗರ್ ಫುಲ್ ಮೆಲ್ಟ್ ಆಗಿದೆ. ಇವಾಗ ಸ್ಟ್ರಾಬೆರಿ ಪಲ್ಪ್ ಅನ್ನ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ. ಈಗ ಇದನ್ನ ತಳ ಹಿಡಿದೇ ಇರೋ ಹಾಗೆ ಮಿಕ್ಸ್ ಮಾಡ್ತಾ ಇರ್ಬೇಕು. ಇದಕ್ಕೆ ಕಾರ್ನ್ ಫ್ಲೋರ್ ಬದಲು ಕಸ್ಟರ್ಡ್ ಪೌಡರ್ ಕೂಡ ಯೂಸ್ ಮಾಡಬಹುದು. ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ಅಥವಾ ಸ್ಟ್ರಾಬೆರಿ ಫ್ಲೇವರ್ಗೆ ಕಸ್ಟರ್ಡ್ ಪೌಡರ್ ಕೂಡ ಹಾಕೋಬಹುದು. ಸೇಮ್ ಕ್ವಾಂಟಿಟಿ ಹಾಕೊಳ್ಳಿ. ಎಕ್ಸ್ಟ್ರಾ ಶುಗರ್ ಆಡ್ ಮಾಡೋದಿದ್ರೆ ಈ ಸ್ಟೇಜ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಒಂದ್ಸಲ ಟೇಸ್ಟ್ ನೋಡ್ಕೊಂಡು ಜಾಸ್ತಿ ಹುಳಿ ಇತ್ತು ಅಂದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಶುಗರ್ ಅನ್ನ ಆಡ್ ಮಾಡ್ಕೋಬಹುದು. ನೋಡಿ ಇದು ಇವಾಗ ಗಟ್ಟಿ ಆಗ್ತಾ ಇದೆ. ಇವಾಗ ಸ್ವಲ್ಪ ತುಪ್ಪ ಹಾಕೋತೀನಿ ಇದಕ್ಕೆ ನಾನು. ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಆಮೇಲೆ ಮತ್ತೆ ಬೇಕಿದ್ರೆ ಹಾಕೊಳ್ಳೋಣ. ನಾನಿಲ್ಲಿ ಈ ತರ ಸಿಲಿಕಾನ್ ಮೌಲ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ತುಪ್ಪನ ಹಚ್ಚಿ ಇಟ್ಕೋತಾ ಇದ್ದೀನಿ. ನೀವು ಇದ್ರ ಬದಲು ಪ್ಲೇಟಲ್ಲೂ ಕೂಡ ಹಾಕೋಬಹುದು. ನೋಡಿ ಇದು ಗಟ್ಟಿ ಆಗ್ತಾ ಇದೆ. ಇವಾಗ ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಒರಿಜಿನಲ್ ಕಲರೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ತಳ ಬಿಟ್ಕೋತಾ ಇದೆ. ಇಷ್ಟಾದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಮೌಲ್ಡ್ಗೆ ಹಾಕೊಳ್ಳೋಣ. ಒಂದೊಂದರಲ್ಲಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಜಸ್ಟ್ ಈ ತರ ಟ್ಯಾಪ್ ಮಾಡಿ ಇದೀಗ ಕೂಲ್ ಆಗೋದಕ್ಕೆ ಒಂದು 10 to 15 ಮಿನಿಟ್ಸ್ ಬೇಕು. ಈ ಕೂಲ್ ಆದ್ಮೇಲೆ ಗಟ್ಟಿ ಆಗತ್ತೆ. ಆಮೇಲೆ ಕಪ್ಪಿಂದ ಇದನ್ನ ರಿಮೂವ್ ಮಾಡೋಣ. ನೋಡಿ ಇದು ಇವಾಗ ಗಟ್ಟಿ ಆಗಿದೆ. ಈಗ ಇದನ್ನ ನಿಧಾನಕ್ಕೆ ತೆಗೆಯೋಣ.
ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಲ್ಲಿ ಜಲ್ಲಿ ತರ ಇರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. Thank you for watching. Meet you in the next video. Until then, take care. Bye bye.